8/2025 ಸೋಮವಾರ ದಿನದಂದು ಬಹುದಿನಗಳ ಕನಸು ನಮ್ಮ ಗಂಗಾವತಿಗೆ ನೆನಸಾಗುವಂಥ ದಿನ ಅಂದರೆ ತಪ್ಪಾಗಲಿಕ್ಕಿಲ್ಲ. ಅಂದು ನಮ್ಮ ಬಹಳ ಜನರ ಬಯಕೆಯಂತೆ ನಾವು ಕನಕಪರಮೇಶ್ವರಿ ದೇವಸ್ಥಾನದ ನಿರ್ಮಾಣದ ಪ್ರಾರಂಭ ಕಾರ್ಯವನ್ನು ಭೂಮಿ ಪೂಜೆ ಮುಖಾಂತರ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೀವಿ. ಹಾಗಾಗಿ ಎಲ್ಲರೂ ಪಾಲ್ಗೊಂಡು ಈ ಒಂದು ಸಂದರ್ಭಕ್ಕೆ ಶುಭ ಕೋರಿ ಶುಭ ಹಾರೈಸಬೇಕು. ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಶೀಘ್ರವಾಗಿ ಕಲ್ಯಾಣ ಮಂಟಪ ಮತ್ತು ದೇವಸ್ಥಾನ ಕಟ್ಟಲು ಎಲ್ಲರೂ ಅನುವು ಮಾಡಿಕೊಡಬೇಕು. ಎಲ್ಲರೂ ಬಂದು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತೇಳಿ ವಿನಂತಿಸಿಕೊಳ್ತಾರೆ. 25/8/25 ಬೆಳಗ್ಗೆ 6:30 ಪೂರ್ಣ ಕುಂಭದೊಂದಿಗೆ ನಗರೇಶ್ವರಿ ದೇವಸ್ಥಾನದಿಂದ ನಮ್ಮ ನಿಗದಿತ ಜಾಗವಾದ ಜಯನಗರದ ಮಾಂತಕೊಂಡ ನೀಲಮ್ಮ ಪ್ರೌಢಶಾಲೆಯ ಹತ್ತಿರ ಶಂಕುಸ್ಥಾಪನೆಯನ್ನು ಭೂಮಿ ಪೂಜೆಯನ್ನು ಮಾಡ್ತಾ ಇದ್ದೀವಿ. ಆರ್ಯವಸ್ಯ ಸಮಾಜದ ಎಲ್ಲ ಬಂಧುಗಳು ಬಂದು ಸಹಕರಿಸಬೇಕಾಗಿ ವಿನಂತಿ. 25ರಂದು ನಡೆತಕ್ಕಂಥ ಕಾರ್ಯಕ್ರಮಕ್ಕೆ ಶಾಸಕರಾದ ಜನಾರ್ದನ್ ರೆಡ್ಡಿ ಅವರು, MP ಆದ ರಾಜಶೇಖರ ಇಟ್ನಾಳ್ ಅವರು, ಸಮಾಜದ ಮುಖಂಡರು, ಹಿರಿಯರು, ಮಾಜಿ MLA ಶ್ರೀನಾಥ್ ಅವರು ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ. ನಮ್ಮ ಸಮಾಜದ ಎಲ್ಲ ಬಾಂಧವರು ಬಂದು ಅದ್ದೂರಿಯಾಗಿ ನಡೆಸಿಕೊಡ್ಬೇಕಂತ ಕೇಳಿಕೊಂಡು ಎಲ್ಲರಿಗೂ ನಮಸ್ಕಾರ. ಇದೇ ಸೋಮವಾರ ಬೆಳಿಗ್ಗೆ 25ನೇ ತಾರೀಕು ಅಂದರೆ ಬೆಳಿಗ್ಗೆ 6:25 ಮಹಿಳೆಯರಿಂದ ಪೂರ್ಣ ಕುಂಭದೊಂದಿಗೆ ನಮ್ಮ ಜಯನಗರದಲ್ಲಿರುವ ಅಮ್ಮನವರ ಜಾಗಕ್ಕೆ ಹೋಗಿ ಅಲ್ಲಿ 9:05 ಭೂಮಿ ಪೂಜೆಯನ್ನು ದಿಗಂಬರ್ ಭಟ್ ಜೋಶಿ ಇವರಿಂದ ಮಾಡಲಾಗುವುದು. ಆದ್ದರಿಂದ ಸಮಾಜದ ಪ್ರತಿಯೊಬ್ಬರು, ಮಕ್ಕಳು, ತಂದೆ ತಾಯಿಯರು, ಸಹೋದರ ಸಹೋದರಿಯರು ಎಲ್ಲರೂ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ಕೇಳಿಕೊಳ್ಳುತ್ತೇವೆ. ಹಾಗೂ ಆ ವಾಸವಿ ಮಾತೆಯ ಕೃಪೆಗೆ ಎಲ್ಲರೂ ಪಾತ್ರರಾಗಿ ಮಿಸ್ ಮಾಡದೆ ಎಲ್ಲರೂ ಬಂದು ಜೈವಾಸಿ. ಒಂದು ಬಹು ನಿರೀಕ್ಷಿತವಾದ ಒಂದು ವಾಸವಿ ದೇವಸ್ಥಾನದ ಒಂದು ಕನಸು ಇವತ್ತು ನೆನಸಾಗ್ತಾ ಇದೆ. ಅದು ಸೋಮವಾರ ದಿವಸ ಬೆಳಗ್ಗೆ 6:30 ದೇವಸ್ಥಾನ ನಗರೇಶ್ವರ ದೇವಸ್ಥಾನದಿಂದ ಅದ್ದೂರಿಯಾದ ಒಂದು ಮೆರವಣಿಗೆ ಜೊತೆ ನಾವೆಲ್ಲ ಮಹಾಕುಂಭದಿಂದ ಹೋಗಿ ಅಲ್ಲಿ 9:00 ಭೂಮಿ ಪೂಜೆ ಇರುತ್ತೆ. ಇದ್ರ ಜೊತೆ ನಮ್ಮ ಊರಿನ ಗಣ್ಯರು, ಎಲ್ಲ ಅಕ್ಕಂದಿರು, ಅಣ್ಣಂದಿರು, ಅದರ ಜೊತೆ ಊರಿನ ಗಣ್ಯರು ಎಲ್ಲರೂ ಬಂದು ಇದಕ್ಕೆ ಭಾಗವಹಿಸ್ತಾ ಇದ್ದಾರೆ. ಇದನ್ನು ನಮ್ಮದು ಒಂದು ಕನಸಿನ ಒಂದು ಕೂಸು ಈಗ ನನಸಾಗ್ತಾ ಇದೆ ಅಂತೇಳಿ ನನಗೆ ಆಯಿತು, ನಮ್ಮೆಲ್ಲರಿಗೂ ಭಾಳ ಖುಷಿ ಆಗ್ತಾ ಇದೆ. ಜೈ ವಾಸವಿ.